ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಸತತ ಭಗವತ್ ಸ್ಮರಣೆಯನ್ನು ಮಾಡುವ ಸಾಧಕ ಪ್ರಾರಬ್ಧ ಕರ್ಮ ಪೂರ್ತಿಯಾಗುವ ಸಂದರ್ಭದಲ್ಲಿ ದೇಹ ಬಿಡುವ ಕ್ಷಣದಲ್ಲೂ ದೇಹವನ್ನು ಮರೆತು ದೇವರನ್ನು ಸ್ಮರಿಸಿ ನನ್ನ ಬಳಿಗೆ ಬರ್ತಾನೆ ಅಂತ ಆದೇಶ ಕೊಟ್ಟ. ಸತತ ಭಗವಂತನ ಸ್ಮರಣೆ ಏನು ಅಂತ ಮಾಡಬೇಕು ಅದನ್ನು 9ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾನೆ ಶ್ರೀಕೃಷ್ಣ. ಕವಿಂ ಪುರಾಣಮನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್. ಪದವಿಭಾಗ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋಃ ಅಣೀಯಾಂಸಂ ಅನುಸ್ಮರೇತ್ ಯಃ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್. ನಾವು ಸ್ಮರಿಸಬೇಕಾದ ಕೆಲವು ಸಂಗತಿಗಳನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ನನ್ನನ್ನು ಕವಿಂ, ಕವಿ ಅಂದರೆ ಸರ್ವಜ್ಞ, ಕವಿ ಅಂದರೆ ಜ್ಞಾನಿ ಅಂತ ಅರ್ಥ. ದೇವರು ಜ್ಞಾನಿ ಅಂದರೆ ನಮ್ಮ ಥರ ಒಂದು ಸೀಮಿತವಾದ ಜ್ಞಾನ ಅಲ್ಲ, ಸರ್ವಜ್ಞ. ನನ್ನನ್ನು ಕವಿಯನ್ನಾಗಿ, ಸರ್ವಜ್ಞನನ್ನಾಗಿ, ಪುರಾಣಂ ಪ್ರಾಚೀನ ಅಂತ ಅರ್ಥ. ಪ್ರಾಚೀನ ಅಂದರೆ ಎಷ್ಟು ಪ್ರಾಚೀನ ಅವನು? ನಾವು ನೋಡಿದಷ್ಟು ಪ್ರಾಚೀನ, ಅಲ್ಲಿಗೆ ಉತ್ಪತ್ತಿ ಇಲ್ಲದ, ಅನಾದಿ ಅಂತ ಅರ್ಥ. ಅನುಶಾಸಿತಾರಂ, ಕೃಷ್ಣ ಹೇಳಿದ್ದೇ ಜಗತ್ತಿಗೆ ಉಪದೇಶ ಕೊಡುವವ ನಾನು. ಅವನು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಾನೆ ಅಂತ ನಮ್ಗೆ ಗೊತ್ತಿದೆ. ಕೃಷ್ಣ ಇಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾನೆ, ಅನುಶಾಸಿತಾರಂ, ಜಗತ್ತಿಗೆ ಉಪದೇಷ್ಟಕ ಗುರು ನಾನು. ಅವನು ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಕೂಡಲೇ ಅವನಿಗೆ ವೇದೋಪದೇಶವನ್ನು ಮಾಡಿದ. ಅರ್ಜುನ, ನಿನ್ನ ಮುಂದೆ ಕರ್ತವ್ಯವನ್ನು ಬಿಟ್ಟು ಕೂತಾಗ ಉಪದೇಶಕನ ಸ್ಥಾನದಲ್ಲಿ ನಾನಿದ್ದೇನೆ ನೋಡು. ಆದ್ದರಿಂದ ನನ್ನ ಮತ್ತೊಂದು ಅಸಾಧಾರಣ ಗುಣ, ನಾನು ಲೋಕಕ್ಕೆ ಉಪದೇಶ ನೀಡುವ ಗುರುಸ್ಥಾನದಲ್ಲಿ ಇದ್ದೇನೆ. ಅನುಶಾಸಿತಾರಂ ಅಣೋಃ ಅಣೀಯಾಂಸಂ, ನನ್ನ ಚಿಕ್ಕತನಕ್ಕೆ ಅಂದರೆ ರೂಪದ ದೃಷ್ಟಿಯಲ್ಲಿ ಅತಿ ಸೂಕ್ಷ್ಮ, ಅತಿ ಸೂಕ್ಷ್ಮ. ನನ್ನ ಒಂದು ರೂಪವನ್ನು ಪರಮಾಣುವಿನ ಒಳಗಡೆ ನಾನು ಕೂತರೆ ಅದು ಅತಿ ಸೂಕ್ಷ್ಮ ಅಂತ ನೀವು ಭಾವಿಸಿದರೆ, ನನ್ನದೇ ಆದ ಆ ಸೂಕ್ಷ್ಮ ರೂಪಕ್ಕಿಂತ ಮತ್ತೆ ಸೂಕ್ಷ್ಮವಾದ ರೂಪ ಮತ್ತೊಂದಿದೆ. ಅದನ್ನೇ ಕೊನೆ ಅಂತ ಪರಿಗಣಿಸಬೇಡಿ, ಅದಕ್ಕೂ ಸೂಕ್ಷ್ಮವಾದ ರೂಪ ಮತ್ತೊಂದಿದೆ. ಅಣೋಃ ಅಣೀಯಾಂಸ. ಹೀಗೆ ನನ್ನ ಚಿಕ್ಕ ಚಿಕ್ಕ ರೂಪಗಳಿಗೆ ಕೊನೆಯೇ ಇಲ್ಲ. ಅಣುವಿಗಿಂತ ಅಣುತರ, ಮಹತ್ತಿಗಿಂತ ಮಹತ್ತರ ನಾನು. ದೊಡ್ಡ ರೂಪಕ್ಕೂ ಕೊನೆಯಿಲ್ಲ, ಅಣುರೂಪಕ್ಕೂ ಕೊನೆಯಿಲ್ಲ. ಅಣೋರಣೀಯಾಂಸಂ ಅನುಸ್ಮರೇತ್ ಯಃ. ಈ ರೀತಿಯ ನನ್ನ ರೂಪವನ್ನು ಯಾರ ಸಾಧಕನು, ಯಾವ ಸಾಧಕನು ಅನುಸ್ಮರೇತ್ ಸ್ಮರಿಸ್ತಾನೋ, ಕೊನೆ ಕಾಲದಲ್ಲಿ, ಜೀವಿತ ಕಾಲದಲ್ಲಿ. ಸರ್ವಸ್ಯ ಧಾತಾರಂ, ನಾನು ಜಗತ್ತಿಗೆ ಉಪದೇಶಕ ಅಷ್ಟೇ ಅಲ್ಲ, ಈ ಇಡೀ ಜಗತ್ತನ್ನು ಧರಿಸಿದವ ನಾನು. ಅಂದರೆ ಸೂರ್ಯ ಆಕರ್ಷಣ ಶಕ್ತಿಯಿಂದ ನಮ್ಮ ಭೂಮಿಯನ್ನು ಆಚೆ ಈಚೆ ಹೋಗದಂತೆ ಕಕ್ಷೆಯಲ್ಲಿ ಬಂಧಿಸಿದ್ದಾನೆ. ಸೂರ್ಯನನ್ನು ಹಿಡ್ಕೊಂಡವ ಯಾರು? ಭೂಮಿಯ 10 ಪಟ್ಟು ದೊಡ್ಡ ಆಕಾಶಕಾಯ ಸೂರ್ಯ. ಅವನಿಂದ ನಮ್ಮ ಬದುಕು, ಭೂಮಿಯ ಸ್ಥಿತಿ, ಅವನ ಧಾರಣೆ, ಅವನನ್ನು ಹಿಡ್ಕೊಂಡವ ಯಾರು? ಅವನನ್ನಷ್ಟೇ ಅಲ್ಲ, ಅವನು ಸೂರ್ಯನು ಭೂಮಿಯನ್ನು ಹಿಡಿದಿದ್ದಾನೆ ಅಂತ ನಾವು ಅಂದ್ಕೊಳ್ತೇವೆ.
ಭೂಮಿ ಸೂರ್ಯ ಈ 14 ಲೋಕಗಳನ್ನು ಧರಿಸಿ ನಿಂತವ ನಾನು. ಇಂತಹ ಮಹಿಮೆ ಪರಮಾತ್ಮನದು. ಸರ್ವಸ್ಯ ಧಾತಾರಂ. ಆದ್ದರಿಂದಲೇ ಅಚಿಂತ್ಯ ಶಕ್ತಿ. ಶ್ರೀಕೃಷ್ಣನಾಗಿದ್ದಾಗ ಒಂದು ಗೋವರ್ಧನ ಪರ್ವತವನ್ನು 7 ದಿವಸ ಒಂದು ಕೈಯಲ್ಲಿ ಎತ್ತಿ ಹಿಡಿದ ಅಂತ ಆಶ್ಚರ್ಯದ ಸಂಗತಿ. ಇದು ಒಂದು ದಿವಸ ಅಲ್ಲ, ಸೃಷ್ಟಿಯನ್ನು ಆರಂಭಿಸಿ ಪ್ರಳಯದವರೆಗೆ. ಮತ್ತು ಯಾವುದೋ ಒಂದು ಚಿಕ್ಕ ಬೆಟ್ಟ ಅಲ್ಲ, ಈ 14 ಲೋಕಗಳು ತುಂಬಿರುವ ಇಡೀ ಈ ಜಗತ್ತನ್ನು ಧಾತಾರಂ ಧರಿಸಿ ನಿಂತಿರುವ ಮಹಾತ್ಮ ಅವನು. ಆದ್ದರಿಂದಲೇ ಅಚಿಂತ್ಯ ರೂಪಂ, ನಮ್ಮ ಕಲ್ಪನೆಗೂ ಮೀರಿದ ರೂಪ ಅವನದು. ಅವರಿವರ ಮಾತನ್ನು ಕೇಳಿಯೋ ಅಲ್ಲಿ ಇಲ್ಲಿ ಓದಿಯೋ ದೇವರು ಅಂತ ನಾವೊಂದು ಕಲ್ಪನೆಯನ್ನು ತಂದುಕೊಂಡಿರ್ತೇವೆ. ಆದರೆ ನಮ್ಮ ಕಲ್ಪನೆಯನ್ನು ಮೀರಿದ ಅದ್ಭುತ ರೂಪ ಪರಮಾತ್ಮನದು. ಅಚಿಂತ್ಯ ರೂಪಂ ಆದಿತ್ಯವರ್ಣಂ ದಿವಿಸೂರ್ಯ ಸಹಸ್ರಸ್ಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನ ವಿಶ್ವರೂಪವನ್ನು ನೋಡಿದ ಅರ್ಜುನ ಕೃಷ್ಣನನ್ನು ನೋಡಿದ್ದು 1000 ಸೂರ್ಯರ ಕಾಂತಿಯನ್ನಾಗಿ. ಅದನ್ನು ಕೃಷ್ಣ ಹೇಳ್ತಾನೆ ಇಲ್ಲಿ. ಆದಿತ್ಯವರ್ಣಂ, ಸೂರ್ಯನಂತೆ ಬೆಳಗುವ ಜ್ಯೋತಿ. ತಮಸಾ ಪರಸ್ತಾತ್, ಚಿಕ್ಕ ಒಂದು ದೀಪವನ್ನು ಹಚ್ಚಿದರೆ ಕತ್ತಲು ಓಡಿ ಹೋಗುತ್ತೆ. ಅಂಥದ್ರಲ್ಲಿ ಪ್ರಖರವಾದ ಸೂರ್ಯ ನಮ್ಮ ಎದುರುಗಡೆ ಬಂದರೆ ಕತ್ತಲಿಗೆ ಅವಕಾಶ ಇಲ್ಲಿ. ತಮಸಾ ಪರಸ್ತಾತ್, ಕತ್ತಲನ್ನು ಮೀರಿದ, ಅಜ್ಞಾನವನ್ನು ಮೀರಿ ನಿಂತ ಪ್ರಖರ ಸೂರ್ಯ ನಾನು. ಇದನ್ನು ನೀವು ಚಿಂತಿಸಿ ಪ್ರತಿದಿನ ಅಂತ್ಯಕಾಲದಲ್ಲಿ. ಮತ್ತೊಮ್ಮೆ ಶ್ಲೋಕ. ಕವಿಂ ಪುರಾಣ ಮನುಷಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್. ಮುಂದುವರಿಸ್ತಾನೆ ಶ್ರೀಕೃಷ್ಣ. ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಪದವಿಭಾಗ. ಪ್ರಯಾಣಕಾಲೇ ಮನಸಾ ಅಚಲೇನ ಭಕ್ತ್ಯಾ ಯುಕ್ತಃ ಯೋಗಬಲೇನ ಚ ಏವ ಭ್ರುವೋರ್ಮಧ್ಯೆ. 2 ಪದ. ಭ್ರುವೋಃ ಮಧ್ಯೆ ಪ್ರಾಣಂ ಆವೇಶ್ಯ ಸಮ್ಯಕ್ ಸಹ ತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಪ್ರಯಾಣ ಕಾಲೇ, ಈ ದೇಹವನ್ನು ಬಿಟ್ಟು ಬೆಳೆಸುವ ಪ್ರಯಾಣ, ಅಂತಿಮ ಪ್ರಯಾಣ. ಆ ಕಾಲದಲ್ಲಿ ಅಚಲೇನ ಭಕ್ತಿಯ, ಅಂದರೆ ನಿಶ್ಚಲವಾದ ಭಕ್ತಿಯಿಂದ. ಭಕ್ತಿ ಅಂದರೆ ಪ್ರೇಮ. ಆ ಪ್ರೇಮ ನಿರಂತರ ಹರಿಬೇಕು, ಮಧ್ಯೆ ಅದಕ್ಕೆ ವಿಚ್ಛೇದ ಬರಬಾರದು. ಅಚಲೇನ ಮನಸ, ಚಲನೆ ಇಲ್ಲದ ಮನಸ್ಸಿನಿಂದ. ಚಲನೆ ಇಲ್ಲದ ಮನಸ್ಸಿನಿಂದ ಅಂತ ಯಾಕೆ ಹೇಳ್ತಾನೆ ಶ್ರೀಕೃಷ್ಣ ಅಂದರೆ, ನಿಮ್ಮ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಜಾರಿದರೆ ಆ ಜೀವ ಇದಾನಲ್ಲ ಅವನು ಬೇರೆ ದಾರಿ ಹಿಡಿಯುವ ಸಂದರ್ಭ ಇದೆ. ಈ ದೇಹದಲ್ಲಿ ಜೀವ ದೇಹವನ್ನು ಬಿಟ್ಟು ಹೋಗಲಿಕ್ಕೆ ಸಾವಿರಾರು ನಾಡಿಗಳಿವೆ. ನಾವು ಬ್ರಹ್ಮನಾಡಿಯಿಂದ ಅವನನ್ನು ಆ ಮಾರ್ಗದಿಂದ ಎತ್ತೊಯ್ಯಬೇಕು. ಮನಸ್ಸನ್ನು ಆ ಕಡೆ ಈ ಕಡೆ ಚಲಿಸದೆ ಆ ಜೀವನನ್ನು ಕೇಂದ್ರೀಕರಿಸಿ ಆ ಜೀವನನ್ನು ಸುಷುಮ್ನಾ ನಾಡಿಯಿಂದ ಬ್ರಹ್ಮ ರಂಧ್ರದವರೆಗೆ ಒಯ್ಯಬೇಕು. ನಾವು ಮಧ್ಯದಲ್ಲಿ ಎಲ್ಲಾದರೂ ನಿಮ್ಮ ಗಮನಕ್ಕೆ ತಪ್ಪಿದರೆ ಆ ಜೀವ, ನೀವು ಕಂಠದಿಂದ ಮೇಲುಗಡೆ ತಂದಿದ್ದೀರಿ, ಅವನು ಕಿವಿಯ ಮಾರ್ಗದಿಂದ ಹೊರಹೋದರೆ
ಆವಾಗ ಇನ್ನೆಲ್ಲೋ ಹೋಗ್ತಾನೆ ಅವನು. ಅದರ ಮೇಲೆ ಬಂದು ಕಣ್ಣಿನ ದ್ವಾರದಿಂದ ಹೊರ ಹೋದರೆ ಅವನು ಆದಿತ್ಯ ಲೋಕಕ್ಕೆ ಹೋಗ್ತಾನೆ. ಆದ್ದರಿಂದ ಎಚ್ಚರ ತಪ್ಪದೆ ಮನಸ್ಸಿನಿಂದ ಆ ಜೀವನ ಬಗ್ಗೆ ಮನಸ್ಸನ್ನು ಕೇಂದ್ರೀಕರಿಸಿ ಅಚಲೇನ ಮನಸ, ಆದರೆ ನಿನ್ನ ಪ್ರಯತ್ನ ಮಾತ್ರ ಸಾಲದು, ಭಕ್ತ್ಯ, ದೇವರು ನನಗೆ ಸಹಾಯಕ್ಕೆ ಇದ್ದಾನೆ ಅನ್ನೋ ವಿಶ್ವಾಸ ಬೇಕು. ಹೀಗೆ ಭಗವಂತನ ಮೇಲೆ ಭಕ್ತಿ, ಅಚಲವಾದ ಮನಸ್ಸು, ಇವೆರಡರಿಂದ ಇನ್ನೊಂದು ನಿಮ್ಮ ಪ್ರಯತ್ನ ಏನು ಅಂದರೆ ಯೋಗ ಬಲೇನ ಚೈವ, ಯೋಗದ ಸಾಮರ್ಥ್ಯದಿಂದ. ಅಂದರೆ ಒಬ್ಬ ಸಾಧಕ, ಎರಡು ವಿಧದ ಸಾಧಕರಿದ್ದಾರೆ. ಒಂದು ಈ ಪ್ರಾಣಾಯಾಮದಿಂದ ಶ್ವಾಸವಾಯುವನ ನಿಯಂತ್ರಣೆ ಮಾಡುವ ಸಾಧಕರು, ಅದರಲ್ಲಿ ಹೆಚ್ಚು ಪ್ರಯತ್ನ ಮಾಡಿರ್ತಾರೆ. ಪ್ರಾಣಾಯಾಮ ಪರಾಯಣಾಹ ಅಂತ ಹಿಂದೆ ಶ್ರೀಕೃಷ್ಣ ಹೇಳಿದ್ದಾನೆ. ಇನ್ನು ಕೆಲವರು ಪ್ರಾಣಾಯಾಮದ ಗೋಜಿಗೆ ಹೋಗದೆ ಧ್ಯಾನ, ಪೂಜೆ, ಭಗವಂತನ ಸತ್ಕಾರ್ಯಗಳಲ್ಲಿ ನಿರತರಾದವರು, ಅಂಥವರು. ಕೃಷ್ಣ ಹೇಳ್ತಾನೆ ಯೋಗ ಬಲೇನ, ಈ ಪ್ರಾಣಾಯಾಮ ಆಸನಾದಿ ಯೋಗದ ಸಾಮರ್ಥ್ಯದಿಂದ ಭ್ರುವೋರ್ಮಧ್ಯೆ ಪ್ರಾಣಂ ಆವೇಶ್ಯ, ಹುಬ್ಬುಗಳ ಮಧ್ಯದಲ್ಲಿ ಈ ಪ್ರಾಣವಾಯುವನ್ನು ಸ್ಥಿರಗೊಳಿಸಬೇಕು. ಅದು ಶ್ವಾಸ ನಿರೋಧಕ ಶಕ್ತಿಯನ್ನು ಕಂಡುಕೊಂಡ ಪ್ರಾಣಾಯಾಮ ಮಾಡುವ ಯೋಗಿಗಳಿಗೆ ಸಾಧ್ಯ. ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅವರಲ್ಲಿ ಜ್ಞಾನ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಈ ಯೋಗದ ಬಲದಿಂದ ಅವರು ಪ್ರಾಣವಾಯುವನ್ನು ಎರಡು ಭ್ರೂಗಳ ಮಧ್ಯೆ ನಿಲ್ಲಿಸಬಲ್ಲರು, ಭ್ರುವೋರ್ ಮಧ್ಯೆ. ಆದರೆ ಜ್ಞಾನಿಗಳಾದವರು ಪರಿಪೂರ್ಣ ಭಕ್ತಿ ಜ್ಞಾನವನ್ನು ಹೊಂದಿದ ಮೇಲೆ ಇದೇ ಕೆಲಸವನ್ನು ಅವರು ಮಾಡಬಲ್ಲರು. ಅಂದರೆ ಆ ಸುಷುಮ್ನಾ ಮಾರ್ಗದಿಂದ ಬ್ರಹ್ಮರಂಧ್ರದವರೆಗೆ ಜೀವನನ್ನು ಒಯ್ಯುವ ಕೆಲಸ ಜ್ಞಾನದ ಶಕ್ತಿಯಿಂದ ಅವರು ಮಾಡಬಲ್ಲರು. ಹೀಗೆ ಯೋಗ ಬಲೇನ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್, ಕರೆಕ್ಟ್ ಸರಿಯಾಗಿ ಆಚೀಚ ಚಾಲನೆ ಆಗಬಾರ್ದು, ಸಮ್ಯಕ್ ಆವೇಶ್ಯ, ಈ ದೇಹವನ್ನು ಬಿಟ್ಟರೆ ಸಹ ಅಂತ ಸಾಧಕ ತಂ ಪರಂ ಪುರುಷಂ ದಿವ್ಯಂ ಪುರುಷಂ ಉಪೈತಿ, ಆಗ ನೇರವಾಗಿ ಆ ಪರಮ ಪುರುಷನ ಸಾನ್ನಿಧ್ಯವನ್ನು ಪಡೀತಾರೆ. ಹೀಗೆ ಮನಸ್ಸನ್ನು ಅಚಲವಾಗಿ ಮಾಡಿ ಸುಷುಮ್ನಾ ನಾಡಿಯಿಂದ ಜೀವನನ್ನು ಏಕಾಗ್ರತೆಯಿಂದ ಭ್ರೂಮಧ್ಯದಲ್ಲಿ ತಂದು ನಿಲ್ಲಿಸಿ ಬ್ರಹ್ಮರಂಧ್ರದ ಮೂಲಕ ಈ ದೇಹತ್ಯಾಗವನ್ನು ಮಾಡಿದ ಯೋಗ ಶಕ್ತಿಯುಳ್ಳ ಒಬ್ಬ ಮಹಾತ್ಮ ಸತಂ ಪರಂ ಪುರುಷಂ ದಿವ್ಯಂ ಉಪೈತಿ. ಜ್ಞಾನಿಯಾದವನಿಗೆ ಯೋಗ ಬಲ ಇಲ್ಲದರೆ ಜ್ಞಾನಶಕ್ತಿ ಇದೆ, ಇದರಿಂದ ಆ ಪರಮಪುರುಷನ ಬಳಿಗೆ ತೆರಳುತ್ತಾನೆ. ಮತ್ತೊಮ್ಮೆ ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಮತ್ತೊಮ್ಮೆ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಆ ಯೋಗಿಗಳು ದೇಹವನ್ನು ಬಿಡಬೇಕಾದರೆ ಮಾಡುವ ಕರ್ತವ್ಯವನ್ನು ಸ್ಪಷ್ಟಪಡಿಸ್ತಾನೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಪದವಿಭಾಗ. ಯತ್ ಅಕ್ಷರಂ ವೇದವಿದಃ ವದಂತಿ ವಿಶಂತಿ ಯತ್ ಯತಯಃ ವೀತರಾಗಾಃ ಯತ್ ಇಚ್ಛಂತಃ ಬ್ರಹ್ಮಚರ್ಯಂ ಚರಂತಿ ತತ್ ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಕೃಷ್ಣ ಹೇಳ್ತಾನೆ, ನೀನು
ಮರಣಕಾಲದಲ್ಲಿ ಚಿಂತಿಸಬೇಕಾದ ರೂಪ. ಯತ್ ವೇದವಿಧ ಅಕ್ಷರಂ ವದಂತಿ. ಹಿಂದೆ ಈ ಮಾತನ್ನು ಶಬ್ದವನ್ನು ಬ್ರಹ್ಮ ಯಾರು ಅಂತ ಕೇಳಿದಾಗ ಅಕ್ಷರ ಬ್ರಹ್ಮ ಅಂತ. ವೇದವಿಧ, ವೇದವನ್ನು ಬಲ್ಲ ಜ್ಞಾನಿಗಳು ಯಾವ ತತ್ವವನ್ನು ಅಕ್ಷರ ಅಂತ ಕರೀತಾರೋ, ವೇದ ಪ್ರತಿಪಾದ್ಯನಾದ ಭಗವಂತನ ರೂಪ ಅದು ಅಕ್ಷರ. ಯಯಾ ತದಕ್ಷರಮಧಿಗಮ್ಯತೆ. ವೇದಜ್ಞಾನಿಗಳು ವೈದಿಕರು, ವೇದದ ಅರ್ಥವನ್ನು ತಿಳಿದವರು ಯಾವ ತತ್ವವನ್ನು ಅಕ್ಷರ ಅಂತ ತಿಳಿತಾರೋ. ವೀತರಾಗಾಹ ಯತಯಃ ವಿಶಂತಿ. ವೀತರಾಗಾಹ, ರಾಗ ಅಂದರೆ ಕಾಮ, ಅಂದರೆ ವಿಷಯ ಪದಾರ್ಥಗಳ ಬಗ್ಗೆ ಇಚ್ಛೆ. ವೀತ ಅಂದರೆ ಕಳೆದುಕೊಂಡದ್ದು. ವಿಷಯ ಲಾಲಸೆ ಇಲ್ಲದ ವಿರಕ್ತರು. ಯತಯಃ ಅಂದರೆ ಯತ್ನಶೀಲರಾಗಿ ಪ್ರಯತ್ನಪಟ್ಟು ಯತ್ ವಿಶಂತಿ, ಯಾವ ಪರಮಾತ್ಮನ ಬಳಿಗೆ ಹೋಗ್ತಾರೋ ಅಲ್ಲಿಗೆ ಯಾರನ್ನ ವೈದಿಕರು ಅಕ್ಷರ ಅಂತ ಕರೀತಾರೋ, ಪ್ರಪಂಚದ ಆಕರ್ಷಣೆಯನ್ನು ಕಳೆದುಕೊಂಡ ವಿರಾಗಿಗಳು ಯತ್ನಶೀಲರಾಗಿ ಯಾವುದನ್ನು ಪ್ರವೇಶ ಮಾಡ್ತಾರೋ, ಯದಿಚ್ಛಂತಹ ಯಾವ ತತ್ವವನ್ನು ಬಯಸಿ ಬ್ರಹ್ಮಚರ್ಯಂ ಚರಂತಿ. ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೇ ಇರುವುದು ಅಂತ ಅರ್ಥ ಅಲ್ಲ. ಬ್ರಹ್ಮಣಿ ಚರ್ಯಂ, ಬ್ರಹ್ಮನಲ್ಲಿ ನಮ್ಮ ವಾಂಗ್ ಮನೋ ಬುದ್ಧಿಗಳನ್ನು ಕೇಂದ್ರೀಕರಿಸೋದು ಅಂದರೆ ಧ್ಯಾನಿಗಳು. ಯಾವುದನ್ನು ಬಯಸಿ ಜ್ಞಾನಿಗಳು ಧ್ಯಾನಾಸಕ್ತರಾಗ್ತಾರೋ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷಿ. ಪದ ಅಂದರೆ ಇಲ್ಲಿ ಸ್ವರೂಪ ಅಂತ ಅರ್ಥ. ಅಂಥ ಪರಮಾತ್ಮನ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ಅರ್ಜುನ ನಿನಗೆ ಮುಂದೆ ಹೇಳ್ತೇನೆ, ಅದನ್ನು ಸ್ಮರಿಸ್ತಾ ದೇಹತ್ಯಾಗ ಮಾಡಬೇಕು. ಪರಮಾತ್ಮನ ಸಾಧಕರು ಅನೇಕ ವಿಧವಾಗಿದ್ದಾರೆ. ವೇದದಿಂದ ಪರಮಾತ್ಮನ ಜ್ಞಾನವನ್ನು ಪಡೆದುಕೊಂಡವರು, ಇನ್ನು ಕೆಲವರು ಪ್ರಾಪಂಚಿಕ ವೈರಾಗ್ಯವನ್ನು ತಾಡಿ ಪರಮಾತ್ಮನನ್ನು ಪಡೆಯೋದಕ್ಕೋಸ್ಕರ ಸತ್ಕರ್ಮಾನುಷ್ಠಾನವನ್ನು ಮಾಡುವವರು, ಪರಮಾತ್ಮನಿಗಾಗಿ ತಮ್ಮ ಮನ ಬುದ್ಧಿಯಾದಿ ಇಂದ್ರಿಯಗಳನ್ನೇ ನಿಗ್ರಹಿಸಿ ಧ್ಯಾನ ಮಾಡುವವರು. ಇವರೆಲ್ಲ ಯಾವ ತತ್ವವನ್ನು ಬಯಸ್ತಾರೋ ಆ ತತ್ವವನ್ನು ನಿನಗೆ ಸಂಗ್ರಹವಾಗಿ ಸಂಕ್ಷಿಪ್ತವಾಗಿ ಹೇಳ್ತೇನೆ ಅರ್ಜುನ, ಅದನ್ನು ಧ್ಯಾನಿಸು. ಮತ್ತೊಮ್ಮೆ ಶ್ಲೋಕ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಹ. ಯದಿಚ್ಛಂತೋ ಯಾವುದನ್ನು ಬಯಸ್ತಾ, ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಪದ ಅನ್ನುವ ಶಬ್ದ ಸ್ವರೂಪ ಅನ್ನುವ ಅರ್ಥದಲ್ಲಿದೆ. ಅಂಥ ಪರಮಾತ್ಮನ ಸ್ವರೂಪವನ್ನು ನಿನಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮುಂದಿನ ಶ್ಲೋಕ. ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಿ ನಿರುಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ. ಪದವಿಭಾಗ. ಸರ್ವದ್ವಾರಾಣಿ ಸಂಯಮ್ಯ ಮನಃ ಹೃದಿ ನಿರುಧ್ಯ ಚ ಮೂರ್ಧ್ನಿ ಆಧಾಯ ಆತ್ಮನಃ ಪ್ರಾಣಂ ಆಸ್ಥಿತಃ ಯೋಗಧಾರಣಾಂ. ಶ್ರೀಕೃಷ್ಣ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡುವ ಪ್ರಯತ್ನ ಹೇಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸರ್ವದ್ವಾರಾಣಿ ಸಂಯಮ್ಯ. ನಮ್ಮ ದೇಹದಲ್ಲಿ ಆಗಲೇ ನಾನು ಹೇಳಿದಂತೆ ಜೀವ ಹೊರಗೋಗಲಿಕ್ಕೆ ಬೇಕಾದ ದ್ವಾರಗಳಿವೆ, ಸಾವಿರಾರು ನಾಡಿಗಳಿವೆ. ಒಂದೊಂದು ನಾಡಿಯಿಂದ ಹೋದರೂ ಒಂದೊಂದು ಕಡೆ ಸೇರ್ತಾನೆ. ದೇಹದ ಮೇಲ್ಭಾಗದ ನಾಡಿಗಳಿಂದ ಹೋದರೆ ಉಚ್ಚಗತಿಗೆ, ಕೆಳಭಾಗದ ದ್ವಾರಗಳಿಂದ ಹೋದರೆ ಆತ ನೀಚವಾದ ಗತಿಗೆ. ಇದು ಸ್ಥೂಲವಾಗಿ ನಾವು ನಿರ್ಣಯ ಮಾಡುವಂಥದ್ದು.
ಇನ್ನು ಕಿವಿಯಿಂದ ಹೋದರೆ ಹೇಗೆ, ಕೈಯ ಅಥವಾ ದೇಹದ ಎಡಬಲಭಾಗಗಳಿಂದ ಉತ್ಕ್ರಮಣವಾದರೆ ಹೇಗೆ, ಒಂದೊಂದು ಕಡೆ ಹೋಗುವ ಪರಿಸ್ಥಿತಿ ಇರ್ತದೆ. ಕೃಷ್ಣ ಹೇಳ್ತಾನೆ, ಸರ್ವದ್ವಾರಾಣಿ ಸಂಯಮ್ಯ, ಜೀವ ಈ ದೇಹದಲ್ಲಿ ಚಲಿಸಬಹುದಾದ ಎಲ್ಲ ನಾಡಿದ್ವಾರಗಳನ್ನು ನಿಯಂತ್ರಿಸಿ, ಅದನ್ನೆಲ್ಲ ಬಂದು ಮಾಡಬೇಕು. ಮನಃ ಹೃದಯ ನಿರುದ್ಧಚ, ಹೃತ್ ಅಂದರೆ ಹೃದಯದಲ್ಲಿ ಅಂತ ಸಾಮಾನ್ಯವಾದ ಸಂಸ್ಕೃತ ಶಬ್ದದ ಅರ್ಥ. ಆದರೆ ಮನಸ್ಸನ್ನು ಹೃದಯದಲ್ಲಿ ಕಟ್ಟಿಹಾಕಿ ನಿರೋಧಗೊಳಿಸಿ, ಇದು ಗೀತಾ ಶ್ಲೋಕದಿಂದ ಕಾಣುವ ಅರ್ಥ. ಧ್ಯಾನ ಮಾಡಿದವರು ಮಾತ್ರ ಇದಕ್ಕೆ ಸರಿಯಾದ ಅರ್ಥವನ್ನು ಕೊಡಬಲ್ಲರು. ಮಾಧ್ವ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಹೃದಯ ಅಂದರೆ ಈ ಜಗತ್ತನ್ನು ಸಂಹಾರ ಮಾಡುವ ಪರಮಾತ್ಮ ನಾರಾಯಣ, ಅವನಲ್ಲಿ ಮನಸ್ಸನ್ನು ನಿರೋಧಗೊಳಿಸಿ, ಬೇರೆ ಅವನನ್ನು ಬಿಟ್ಟು ಬೇರೆ ಕಡೆ ಹೋಗದಂತೆ ತದೇಕ ಮನಸ್ಕನಾಗಿ. ಯಾಕೆ ಹೃದಯದಲ್ಲಿ ಮನಸ್ಸಿಟ್ಟು ಅಂತ ಯಾಕೆ ಅರ್ಥ ಮಾಡಬಾರ್ದು? ಹೃದಯದಲ್ಲಿ ಅನ್ನೋದಕ್ಕೆ ದೇವರಲ್ಲಿ ಅಂತ ಯಾಕೆ ಅರ್ಥ ಮಾಡಬೇಕು? ದೇವರಲ್ಲಿ ಮನಸ್ಸಿಟ್ಟು ಅಂತ ಅರ್ಥ ಹೊರತು ಹೃದಯದಲ್ಲಿ ಮನಸ್ಸಿಟ್ಟು ಅಂತ ಅರ್ಥ ಅಲ್ಲ. ಕಾರಣ ಹೇಳ್ತಾರೆ ಆಚಾರ್ಯರು, ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣಂ, ನಮ್ಮ ಪ್ರಾಣಶಕ್ತಿಯನ್ನು ಮೂರ್ಧ್ನಿ ಅಂದರೆ ಬ್ರಹ್ಮರಂಧ್ರದಲ್ಲಿ ನೆಲೆಗೊಳಿಸಬೇಕು ಅಂತ. ಪ್ರಾಣನನ್ನು ಬ್ರಹ್ಮರಂಧ್ರದಲ್ಲಿ ನೆಲೆಗೊಳಿಸೋದು, ಇನ್ನು ಮನಸ್ಸನ್ನು ಹೃದಯದಲ್ಲಿ ಬಂಧನ ಮಾಡೋದು ಸಾಧ್ಯವೇ ಇಲ್ಲ. ಯತ್ರ ಪ್ರಾಣ ಮನಸ್ತತ್ರ, ಇದು ಯೋಗಿಗಳ ಅನುಭವದ ಮಾತು. ಪ್ರಾಣ ಎಲ್ಲಿರ್ತದೋ ಅಲ್ಲಿ ಮನಸ್ಸು ಇರ್ತದೆ ಅಂತ. ಮನಸ್ಸೊಂದು ಕಡೆ ಪ್ರಾಣ ಒಂದು ಕಡೆ ಇರೋಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಉತ್ತರಾರ್ಧದಲ್ಲಿ ಹೇಳ್ತಾನೆ, ನಿಮ್ಮ ಪ್ರಾಣ ಮೂರ್ಧ್ನಿ ಅಂದರೆ ಬ್ರಹ್ಮರಂಧ್ರದಲ್ಲಿ ಉಳಿಬೇಕು ಅಂತ. ಹಾಗಾದರೆ ಮನಸ್ಸು ಅಲ್ಲೇ ಇರಬೇಕು. ಅಂದ ಮನಸ್ಸನ್ನು ಹೃದಯದಲ್ಲಿ ಬಂಧಿಸಿ ಅಂತ ಅರ್ಥ ಮಾಡಬಾರ್ದು. ಮತ್ತೇನರ್ಥ? ಹೃದಯದಲ್ಲಿ ಅಂದರೆ ದೇವರಲ್ಲಿ ನೆಲೆಗೊಳಿಸಿ. ದೇವರಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿದರೆ ಆವಾಗ ಮನಸ್ಸು ಬೇರೆ ಕಡೆ ಓಡಾಡೋದಿಲ್ಲ. ಹೀಗೆ ಅವನ ಅನುಗ್ರಹ ಸಂಪಾದನೆಗಾಗಿ ಮನೋಹೃದಿ ನಿರುದ್ಧಚ, ಮನಸ್ಸನ್ನು ಪರಮಾತ್ಮನಲ್ಲಿ ಏಕಾಗ್ರಗೊಳಿಸಿ, ಆತ್ಮನಃ ಪ್ರಾಣಂ, ತನ್ನ ಪ್ರಾಣಶಕ್ತಿಯನ್ನು ಮೂರ್ಧ್ನಿ ಬ್ರಹ್ಮರಂಧ್ರದಲ್ಲಿ ಆದಾಯ ಇಟ್ಟು ಯೋಗಧಾರಣಾಂ ಆಸ್ಥಿತಃ. ಧಾರಣೆ ಅಂದರೆ ಆಚಾರ್ಯರು ತಿಳಿಸುವಂತೆ, ತಂತ್ರಶಾಸ್ತ್ರಗಳು ತಿಳಿಸುವಂತೆ ಖಂಡಸ್ಮೃತಿ. ಖಂಡಸ್ಮೃತಿ ಅಂದರೆ ಸ್ವಲ್ಪ ಹೊತ್ತು ದೇವರ ಚಿಂತನೆ ಮತ್ತು ವಿಚಲನ ಮತ್ತು ದೇವರ ಸ್ಮೃತಿ. ಇದಲ್ಲ, ಯೋಗ ಧಾರಣಾಂ, ಯೋಗ ಪೂರ್ತಿಂ. ಯೋಗ ಅಂದರೆ ಮನಸ್ಸನ್ನು ಏಕಾಗ್ರಗೊಳಿಸೋದು. ಧಾರಣ ಅಂದರೆ ಅದರ ನಿರಂತರತೆ, ಪೂರ್ಣತೆ. ಅಂದರೆ ಮನಸ್ಸಿನ ವಿಚಲನೆಯನ್ನು ಮಾಡದೆ ಮನಸ್ಸನ್ನು ಒಂದೇ ಕಡೆ ಪರಮಾತ್ಮನಲ್ಲಿ ನೆಲೆಗೊಳಿಸಿದೆ. ಯೋಗ ಧಾರಣಾಂ ಅಸ್ಥಿತಃ, ಯೋಗದ ಸಂಪೂರ್ತಿಯನ್ನು ಪಡೆದವನಾಗಿ, ಅರ್ಥಾತ್ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದು ದೇಹತ್ಯಾಗ ಮಾಡುವ ಸಂದರ್ಭದಲ್ಲಿ. ಭೀಷ್ಮಾಚಾರ್ಯರು ಶರಮಂಚದಲ್ಲಿ ದೇಹತ್ಯಾಗವನ್ನು ಮಾಡುವ ಕ್ರಮವನ್ನು ನೋಡೋದಕ್ಕೆ ಋಷಿಮುನಿಗಳೆಲ್ಲ ಬಂದು ಕೂತಿದ್ದರು ಅಂತ. ಅದು ಶ್ರೀಕೃಷ್ಣ ಹೇಳುವ ಮಾತು. ಚರ್ಮದೇಹವನ್ನು ತ್ಯಾಗ ಮಾಡುವ ಕ್ರಮ ಹೀಗೆ. ಆತ ಪದ್ಮಾಸನದಲ್ಲಿ ಕೂತಿದ್ದು ದೇಹದ ಎಲ್ಲ ನರನಾಡಿಗಳ ದ್ವಾರಗಳನ್ನು ಸ್ತಬ್ಧಗೊಳಿಸಿ ಅದರಿಂದ ಜೀವ ಹೋಗದಂತೆ ಎಚ್ಚರ ವಹಿಸಿ, ಮನಸ್ಸನ್ನು ಪರಮಾತ್ಮನಲ್ಲಿ ಕೇಂದ್ರೀಕರಿಸಿ, ಪ್ರಾಣಶಕ್ತಿಯನ್ನು ಬ್ರಹ್ಮರಂಧ್ರದಲ್ಲಿ ಕೂಡಿಸಿ, ಯೋಗದ ನಿರಂತರೆಯನ್ನು, ಪರಮಾತ್ಮನ ನಿರಂತರ ಚಿಂತನೆಯನ್ನು ಮಾಡಿದರೆ ಆ ಪ್ರಕಾಶ ಕಂಡು ಅದರ ಮೂಲಕ ಆತ ಬ್ರಹ್ಮರಂಧ್ರದಿಂದ ಹೊರಹೋಗುವ ದಿವ್ಯ ಕ್ಷಣ ಏನಿದೆಯೋ ಆ ಕ್ಷಣ ನಮ್ಮದಾದರೆ
ಮತ್ತೆ ತಿರುಗಿ ಈ ಸಂಸಾರಕ್ಕೆ ನಾವು ಬರೋದಿಲ್ಲ. ಇದು ಅಂತ್ಯಕಾಲದಲ್ಲಿ ಹರಿಸ್ಮೃತಿಯ ಜೊತೆ ನಾವು ಮಾಡಬೇಕಾದ ಕರ್ತವ್ಯ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಮತ್ತೊಮ್ಮೆ ಶ್ಲೋಕ. ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಿ ನಿರುಧ್ಯ ಚ ಮೂರ್ಧ್ನ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ. ಮುಂದೆ ಶ್ರೀಕೃಷ್ಣ ಈ ದೇಹತ್ಯಾಗದ ನಮ್ಮ ಭಾವ ಹೇಗಿರಬೇಕು ಅನ್ನೋದನ್ನು ಮುಂದುವರೆಸ್ತಾನೆ ಶ್ರೀಕೃಷ್ಣ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಜ್ಞಾನ ಕಾರ್ಯದ ಪ್ರಾಯೋಜಕತ್ವವನ್ನು ಮಾನ್ಯರಾದ ಪಿ ಜಯರಾಮ್ ಇವರು ಆಯೋಜಿಸಿದ್ದಾರೆ. ಅವರಿಗೆ ಶ್ರೀಕೃಷ್ಣ ವಿಶೇಷವಾದ ಜ್ಞಾನ ಭಕ್ತ್ಯಾದಿಗಳನ್ನು ಕೊಟ್ಟು ಸೌಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.